ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಟೊಮೊಟೊ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಸಮ್ಮರ್ಗೆ ಇದು ತುಂಬಾ ಒಳ್ಳೆಯದು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನೀಗ 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 2ರಿಂದ 3 ಏಲಕ್ಕಿ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನೀಗ 1 ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ. ನಾನು ಈಗ ಅರ್ಧ ಕಪ್ ಸಕ್ಕರೆನ ಹಾಕ್ತೀನಿ. ಇದನ್ನೀಗ ಸಕ್ಕರೆ ಈಗ ಕರಗಿಸ್ಬೇಕೀಗ. ಸೊ ಈ ರೀತಿ ಸಕ್ಕರೆನ ಕರಗಿಸ್ತೀನಿ. ಸಕ್ಕರೆ ಕರಗಿತು. ಈಗ ನಾನು 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಲ್ಲ, ಸೊ ಅದನ್ನು ನಾನು ಅದರಲ್ಲಿ ರಸ ತೊಗೊಳ್ತೀನಿ. ಈಗ ಸೊ ಈ ರೀತಿ ನಾನು ತೊಗೊಳ್ತೀನಿ. ಸೊ ಬೇಕಿರೋರು ಇದ್ರ ಜೊತೆಗೆ ನಿಂಬೆಹಣ್ಣು ಸಹ ಹಾಕ್ಕೋಬೋದು, ನಿಂಬೆಹಣ್ಣು ರಸ ಸಹ ಹಾಕ್ಕೋಬೋದು. ನಾನೀಗ 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಹಣ್ಣು ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ತಗೊಂಡಿದ್ದೀನಿ. ಈ ಟೊಮೊಟೊ ಹಣ್ಣಿಂದ ನಿಮಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ವಿಟಮಿನ್ ಎ, ಸಿ ಇರುತ್ತೆ, ಹಾಗೆ ಪೊಟ್ಯಾಷಿಯಮ್ ಇರುತ್ತೆ, ಹೆಲ್ತಿ ಬ್ಲಡ್ ಪ್ರೆಷರ್ ಇರುತ್ತೆ, ಆ್ಯಂಡ್ ಹಾರ್ಟ್ ಫಂಕ್ಷನ್ಗೆ ತುಂಬಾ ಒಳ್ಳೆಯದು ಈ ಟೊಮೊಟೊ ಹಣ್ಣು. ಮತ್ತು ಸ್ಕಿನ್ ಹೆಲ್ತ್ಗೆ ಒಳ್ಳೆಯದು. ಈ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಎನರ್ಜಿ ಬರುತ್ತೆ. ಈ ಸಮ್ಮರ್ಗೆ ನಮಗೆ ಈ ಬೇಸಿಗೆಗೆ ತುಂಬಾ ಒಳ್ಳೆಯ, ಅಂದರೆ ಎನರ್ಜಿ ಬೇಕೇ ಬೇಕು. ಸೊ ಇದರಿಂದ ನಿಮ್ಗೆ ಎನರ್ಜಿ ಸಹ ಸಿಗುತ್ತೆ. ಸೊ ನಾನು ಈ ರೀತಿ 3 ಟೊಮೊಟೊ ಹಣ್ಣು ಈ ಥರ ರಸ ತೊಗೊಳ್ತಾ ಇದ್ದೀನಿ. ಹಣ್ಣಾದರೆ ತುಂಬಾ ನಿಮಗೆ ಒಳ್ಳೆಯದು. ಅಂದರೆ ಕಾಯಾದರೆ ನಮಗೆ ಅದರಲ್ಲಿ ಸಿಗಲ್ಲ, ರಸ ಸಿಗಲ್ಲ. ಸೊ ಇದು ಹಣ್ಣಾದರೆ ಜ್ಯೂಸ್ ತೆಗಿಬೋದು. ಸೊ ಈ ರೀತಿ ಆಯಿತು. ಇದಕ್ಕೆ ನಾನೀಗ ಏಲಕ್ಕಿ ಸಕ್ಕರೆ ಜೊತೆ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ನಾನು 3 ಏಲಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಇನ್ನೂ ತೊಗೋಬೋದು. ಸೊ ಮಿಕ್ಸ್ ಮಾಡಿ ಈಗ ನಾನು ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ತೀನಿ. ಸೊ ಬೀಜ ಎಲ್ಲ ಸಪ್ರೇಟಾಗಿ ಸೋಸ್ಕೊಳ್ತೀನಿ. ಈ ಥರ ನೀವು ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಟೊಮೊಟೊ ಜ್ಯೂಸು ರೆಡಿ ಆಯಿತು. ಸೊ ಈ ರೀತಿ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಮಗೂ ಸಹ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಬೇಸಿಗೆಗೆ.